ಮಾತೆ ಜಗದೀಶ್ವರಿ. ಕಷ್ಟ ಯಾರಿಗೆ ಇಲ್ಲಮ್ಮ, ಎಲ್ಲರಿಗೂ ಕಷ್ಟ ಇದ್ದಿದೆ. ಆದ್ರೆ ಇಷ್ಟೊಂದು ಕಷ್ಟವನ್ನು ನೀನು ಕೊಡಬಾರದು ತಾಯಿ, ಕೊಡಬಾರದು. ಆದ್ರೆ ನನ್ನ ಗಂಡ ಮತ್ತು ನನ್ನ ಮೈದುನರು ಸಾಕಷ್ಟು ಕಷ್ಟವನ್ನು ಪಡೆದರು. ಆದಷ್ಟು ಬೇಗ ನನ್ನ ಮೈದುನಿಗೆ ಒಂದು ನೌಕರಿ ದೊರಕಿಸಿ ಕೊಡುವಂತ ನಿನಗೆ ಸೆರಗೊಂಡಿ ಬೇಡಿಕೊಳ್ಳುವ ತಾಯಿ, ನನ್ನ ಸೆರಗೊಂಡಿ ಕಾವೇರಿ, ಕಾವೇರಿ, ಆ ಬೀರೇಶ್ವರನ ಪೂಜೆ ಮುಗಿಯಿತೆ? ಮುಗಿಯಿತು, ಬನ್ನಿ ಸ್ವಾಮಿ, ಪ್ರಸಾದ ತೆಗೆದುಕೊಳ್ಳಿರಂತೆ. ಕಾವೇರಿ, ಏನೊಂದು ಬೇಡಿಕೊಂಡೆ ಆ ಬೀರೇಶ್ವರನಲ್ಲಿ? ನೋಡಿ, ಆದಷ್ಟು ಬೇಗನೆ ನನ್ನ ಮೈದುನಿಗೆ ಯಾವುದಾದ್ರೂ ಒಂದು ನೌಕರಿ ದೊರಕಿಸಿ ಕೊಡುವ ಅಂತ ಆ ದೇವರಲ್ಲಿ ಸೆರಗೊಟ್ಟಿ ಬೇಡಿಕೊಂಡೆ ಸ್ವಾಮಿ. ಸಾಧ್ಯವಿಲ್ಲ ಕಾವೇರಿ, ಸಾಧ್ಯವಿಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ಬದುಕುತ್ತಿರುವ ನಮ್ಮಂತವರಿಗೆ ಬಡತನವೇ ಗತಿ. ನಾವು ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೀವಿ ಗೊತ್ತಿಲ್ಲ, ಅದಕ್ಕೆ ಆ ದೇವರು ನಮಗ ಇಂಥ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ನಮ್ಮಂತ ಬಡತನ ಈ ಸಮಾಜದಲ್ಲಿ ಮತ್ತಾರಿಗೆ ಬರಬಾರದಪ್ಪ, ಮತ್ತಾರಿಗೆ ಬರಬಾರದು. ಹೌದು ಸ್ವಾಮಿ. ನೋಡಿ, ಆ ದೇವಿ ನಮ್ಮಂತ ಬಡವರಿಗೆ ಕಷ್ಟದ ಮೇಲೆ ಕಷ್ಟನೇ ಕೊಡುತ್ತಾಳೆ. ಆದ್ರೆ ಒಂದಲ್ಲ ಒಂದು ದಿನ ಈ ನಮ್ಮ ಕಷ್ಟ ಪರಿಹಾರ ಮಾಡೇ ಮಾಡ್ತಾಳೆ ಸ್ವಾಮಿಯ ನನ್ನ ತಾಯಿ. ಹೌದು ಕಾವೇರಿ, ನೀ ಹೇಳು ಮಾತು ನಿಜವಿದೆ. ಆದರೆ ಆ ದೇವರು ನಮ್ಮ ಮೇಲೆ ಕಣ್ಣು ತೆರೆಯಲಿಲ್ಲ. ನೋಡಿ ನಾವು ಏನು ಪಾಪ ಮಾಡಿದ್ದೀವಿ ಸ್ವಾಮಿ, ನೀವೀಗ ಇಷ್ಟು ತಾಪ ಮಾಡ್ಕೊಳ್ತಾ ಇದ್ರ? ನೋಡಿ, ಅದಕ್ಕೆಲ್ಲ ಆ ದೇವರು ಒಂದಲ್ಲ ಒಂದಿನ ದಾರಿ ತೋರಿಸ್ತಾನೆ. ನನ್ನ ಮೈದನ ರವಿಗೊಂದು ಯಾವ್ದಾದ್ರು ನೌಕರಿ ಸಿಕ್ಕಿದ್ದೆ ಆದ್ರೆ ನಮ್ಮ ಬಾಳು ಬಂಗಾರ ಆಗೋದ್ರಲ್ಲಿ ಸಂದೇಹವಿಲ್ಲ ಸ್ವಾಮಿ, ಸಂದೇಹವೇ ಇಲ್ಲ. ಕಾವೇರಿ, ರವಿಯು ಬೆಂಗಳೂರಿನಲ್ಲಿ IAS ಓದುತ್ತಿದ್ದಾನೆ. ಇನ್ನೊಬ್ಬ ನನ್ನ ತಮ್ಮ ಮಂಜುನಾಥ ಚಿಕ್ಕವನಿದ್ದಾಗಲೇ ಮನೆ ಬಿಟ್ಟು ಹೋದ. ಇಲ್ಲಿಯವರೆಗೆ ಮರಳಿ ಮನೆಗೆ ಬರಲಿಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅವನನ್ನು ಆ ಬೀರೇಶ್ವರ ಕಾಪಾಡಬೇಕ ಕಾವೇರಿ, ಆ ಬೀರೇಶ್ವರ ಕಾಪಾಡಬೇಕು. ನೋಡಿ ಸ್ವಾಮಿ, ಆ ನನ್ನ ತಂದೆ ಬೀರೇಶ್ವರನಿಗೆ ನಮ್ಮ ಮೇಲೆ ಸದಾ ಕರುಣೆ ಇದ್ದೇ ಇರುತ್ತದೆ. ನೋಡಿ, ನೀವು ಆಸೆ ಪಟ್ಟಂತೆ ನನ್ನ ಮೈದನ ಸಿಕ್ಕೇ ಸಿಗುತ್ತಾನೆ. ನೋಡಿ, ನನ್ನ ಮೈದನಿಗೊಂದು ನೌಕರಿ ಸಿಕ್ಕೇ ಸಿಗುತ್ತದೆ. ನೀವೇನು ಚಿಂತೆ ಮಾಡಬೇಡಿ ಸ್ವಾಮಿ. ಕಾವೇರಿ, ನಾವು ಚಿಕ್ಕವರಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲೇ ಆದೆವು. ನನ್ನ ತಾಯಿ ಪ್ರಾಣ ಬಿಡುವಾಗ ಅವರಿಗೆ ಎಲ್ಲ ನೀನೇ ಸರ್ವಸ್ವ ಅಂತೇಳಿ ಭಾಷೆ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ನಾನು ಕೂಡ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡೆ. ಆದರೆ ಯಾವುದೇ ಒಂದು ಶುಲ್ಕ ಕಾರಣದಿಂದ ನನ್ನ ತಮ್ಮ ಜಗಳವಾಡಿ ಮನೆ ಬಿಟ್ಟು ಹೋದ. ಇನ್ನೊಬ್ಬ ನನ್ನ ತಮ್ಮ ರವಿಯು ಒಂದು ಹೊತ್ತು ಉಪವಾಸ ಇದ್ದಾದರೂ IAS ಓದುತ್ತಿದ್ದಾನೆ. ಅವನಿಗೆ ಒಂದು ಸರ್ಕಾರಿ ಕೆಲಸವನ್ನು ಕೊಟ್ಟರೆ ಸಾಕ ಕಾವೇರಿ, ಅದೇ ನನ್ನ ಆಸೆ. ಆ ದೇವರ ಕೃಪೆಯಿಂದ ನನ್ನ ಮೈದನಿಗೆ ನೌಕರಿ ಸಿಕ್ಕೇ ಸಿಗುತ್ತದೆ ಸ್ವಾಮಿ. ನೋಡಿ, ನೀವೇನು ಚಿಂತೆ ಮಾಡಬೇಡಿ, ಬನ್ನಿ ಒಳಗಡೆ ಪ್ರಸಾದ ತೆಗೆದುಕೊಳ್ಳರಂತೆ. ಆಯ್ತು ಕಾವೇರಿ. ಹೌದು ಕಾವೇರಿ, ನಾನು ಅದನ್ನೇ ಹೇಳ್ಬೇಕಂತ ಮಾಡಿದ್ದೆ. ನಮಗ ಇರುವುದೇ 3 ಎಕರೆ ಜಮೀನು. ಅದರಲ್ಲಿ ಅದ್ಯಾವುದೋ ಸಾರಾಯಿ ಫ್ಯಾಕ್ಟರಿ ಕಟ್ಟುತ್ತಾನಂತೆ. ಅದಕ್ಕೆ ಕೇಳಿದಷ್ಟು ಹಣವನ್ನು ಕೊಡ್ತನು, ನಿಮ್ಮ ಭೂಮಿಯನ್ನು ಬಿಟ್ಟು ಬಿಡು ಅಂತ ಹೇಳಿದ ಕಾವೇರಿ. ನೀವೇನು ಹೇಳಿದ್ರಿ ಸ್ವಾಮಿ ಅವರಿಗೆ? ಸೌಕರ್ಯ, ಇದು ನನ್ನ ತಂದೆ ಗಳಿಸಿದ ಆಸ್ತಿ, ಇದಕ್ಕನ್ನು ನಾನು ಧಕ್ಕೆ ತರಲಾರೆ ಅಂತ ಹೇಳಿದ ಕಾವೇರಿ. ಅದಕ್ಕೆ ಅವನೇನು ಹೇಳಿದ? ಕಾವೇರಿ, ಅವರು ದೊಡ್ಡ ಜನ, ಮೇಲಾಗಿ ಶ್ರೀಮಂತರು. ಲಕ್ಷ್ಮಿ ಅವರ ಮನೆಯಲ್ಲಿ ಕಾಲ ಮುರುಕೊಂಡು ಬಿದ್ದಿರುವಾಗ ನಮ್ಮಂತ ಬಡ ಪಾಪಿಗಳಿಗೆ ಕೋಪ ಅಷ್ಟೇ ಕಾವೇರಿ, ಕೋಪ ಅಷ್ಟೇ. ಹಾಗಾದ್ರೆ ಮುಂದೆ ನಿಮ್ಮ ವಿಚಾರ? ನಮ್ಮ ಜಮೀನವರಿಗೆ ಕೊಟ್ಟು ಬರಬೇಕು ಅಂತ ನೀವು ವಿಚಾರ ಮಾಡಿದ್ರಾ? ಇಲ್ಲ ಕಾವೇರಿ, ಇಲ್ಲ. ನಾವು ಒಂದು ಹೊತ್ತು ಊಟ ಮಾಡುತ್ತೇವಂದರೆ ಆ ಬೆಳೆದ ಧಾನ್ಯದಿಂದಲೇ. ಇರುವುದೇ 3 ಎಕರೆ ಜಮೀನು, ಮೇಲಾಗಿ ನನ್ನ ತಂದೆ ನನಗ ಪ್ರೀತಿಯಿಂದ ಕೊಟ್ಟ ಉಡುಗೊರೆ.
ಅದು ನನ್ನ ಜನ್ಮಿರುವವರೆಗೆ ಸಾಧ್ಯವಿಲ್ಲ ಕಾವೇರಿ, ಸಾಧ್ಯವಿಲ್ಲ. ಹೌದು ಸ್ವಾಮಿ, ನಮ್ಮ ತಂದೆ ಜಮೀನಲ್ಲಿ ಉಳಿದು ನಮ್ಮಂತ ರೈತರು ಬದುಕುವುದು ಸಲ್ಲಿ. ಈಗ ಜಮೀನು ಕೊಟ್ಟು ನಾವ್ ಹೇಗೆ ಬದುಕು ಸ್ವಾಮಿ, ನಾವ್ ಹೇಗೆ ಬದುಕು? ಏಕೆ ಕಾವೇರಿ ನನ್ನ ಮೇಲೆ ಸಂಶಯವೇ? ನಾನು ಮಣ್ಣಿನ ಮಗ. ನನ್ನ ಜೀವ ಬಿದ್ದರೂ ಆ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಇದು ನಿನ್ನ ಮೇಲೆ ಸತ್ಯ. ಆಯ್ತು ಸ್ವಾಮಿ, ನಡೀರಿ. ಆಯ್ತು, ನಡಿಯ ಕಾವೇರಿ. ಇದರಲ್ಲಿ ಏನಿದೆ ಸ್ವಲ್ಪ ತೆಗೆದ ನೋಡು. ಪ್ರೀತಿಯ ಅಣ್ಣನವರಿಗೆ ನನ್ನ ನಮಸ್ಕಾರಗಳು. ನಾನು ಈಗಾಗಲೇ ಚೆನ್ನಾಗಿ ಓದ್ತಾ ಇದ್ದೀನಿ ನೋಡಿ. MBS ಪರೀಕ್ಷೆ ಬಂದಿದೆ. ನಾನು ಈಗಾಗಲೇ 5,000 ರೂಪಾಯಿ ಹಣವನ್ನು ಕಟ್ಟಬೇಕು. ಹಣ ಕಟ್ಟದಿದ್ದರೆ ನನ್ನನ್ನು ಪರೀಕ್ಷೆಗೆ ಕಟ್ಟುಕೊಳ್ಳೋದಿಲ್ಲ. ಅದಕ್ಕಾಗಿ ಆದಷ್ಟು ಬೇಗ ನನಗೆ ಹಣ ಕಳಿಸುವಂತ ಕಾಗದ ಬರೆದಿದ್ದಾರೆ. ಅಯ್ಯೋ ವಿಧಿಯೇ, ನಾನೇನು ಮಾಡಲಿ, ಯಾರ ಹತ್ತಿರ ಹೋಗಲಿ? ಈಗಾಗಲೇ 2 ಕಡೆ ಸಾಲವನ್ನು ತೆಗೆದುಕೊಂಡು ರವಿಗೆ ಕಳಿಸಿದ್ದೇನೆ. ನಾನೇನು ಮಾಡಲಿ, ಯಾರ ಹತ್ತಿರ ಮರೆ ಹೋಗಲಿ? ಈ ಬಡವನಿಗೆ ಯಾರ ಸಾಲ ಕೊಡುತ್ತಾರೆ ಕಾವೇರಿ? ಯಾರು ಸಾಲ ಕೊಡುತ್ತಾರೆ? ನೋಡಿ, ನೀವು ಹೇಳಿದ್ರಿ ಆದ್ರೆ ನೀವ್ ಯಾಕೆ ಚಿಂತೆ ಮಾಡ್ತೀರಾ? ನೋಡಿ, ಈಗಾಗಲೇ ನನ್ನ ಕೊಳ್ಳಲ್ಲಿ ಒಂದು ಮಾಂಗಲ್ಯ ಇದೆ. ಅದನ್ನೇ ಮಾರಿ ನನ್ನ ಮೈದುನ ಸಾಲಿ ಕಲೀಲಿ. ನೀವೇನೋ ಚಿಂತೆ ಮಾಡಬೇಡಿ ಕಾವೇರಿ. ಅದು ಸಾಧ್ಯವಿಲ್ಲ ಕಾವೇರಿ, ಸಾಧ್ಯವಿಲ್ಲ. ಮದುವೆ ಆದರೆ ಸಾಕು, ಪೀತಾಂಬರಗಳನ್ನು ಉಟ್ಟುಕೊಂಡು ಬಂಗಾರದ ಆಭರಣಗಳನ್ನು ತೊಟ್ಟುಕೊಂಡು 5 ವರ್ಷ ಕಾಲ ಕಳೆದರೂ ಒಂದು ಹೊಸ ಸೀರೆಯನ್ನು ಬಯಸದ ನೀನು ನನ್ನ ಮಡದಿ ಅಲ್ಲವೇ, ನನ್ನ ಪಾಲಿನ ದೇವತಿ. ನೋಡಿ, ಗಂಡನೇ ರಾತ್ರಿ ರಾಣಿಯಾಗಿ ತಿಳಿದು ನಿಮ್ಮಂತರ ಪತಿಯನ್ನಾಗಿ ನಾನು ಬಂದಿದ್ದೇನೆ. ನನ್ನ ಪುಣ್ಯ ಸ್ವಾಮಿ, ಅದಕ್ಕೇಕೆ ನೀವು ಚಿಂತೆ ಮಾಡ್ತೀರಾ? ಕಾವೇರಿ, ನನ್ನ ರಕ್ತವನ್ನಾದರೂ ಮಾರಿ ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುತ್ತೇನೆ, ಆಯ್ತಿ? ಬೇಡ ಸ್ವಾಮಿ, ನೀವೇಕೆ ರಕ್ತವನ್ನು ಮಾರ್ತಾ ಇದ್ದೀರಾ? ನೋಡಿ, ಹೇಗೋ ನನ್ನ ಕೊಳ್ಳಲ್ಲಿ ಮಾಂಗಲ್ಯ ಇದೆಯಲ್ಲ, ನೋಡಿ ತೆಗೆದುಕೊಳ್ಳಿ. ಇದನ್ನ ಮಾರಿ ನನ್ನ ಮೈದನ ಶಾಲೆ ಮುಂದುವರಿಸಿ. ಕಾವೇರಿ, ಏನು ಮಾತನಾಡುತ್ತಿರುವೆ? ನನ್ನನ್ನು ಅಷ್ಟೊಂದು ಕಟಕನಂದ ತಿಳಿದಿರುವೆ? ಇದು ಮಾಂಗಲ್ಯ ಮುತ್ತೈದೆ ಸಂಕೇತ. ಇದನ್ನ ಮಾರುವುದುಂಟೆ ಅಂದರೆ ನಾನು ನಿನ್ನ ಪಾಲಿಗೆ ಸತ್ತ ಹೋದೇನೆ. ಸ್ವಾಮಿ, ಮಾಂಗಲ್ಯಕ್ಕಿಂತ ದೊಡ್ಡವರು ನೀವು ನನ್ನ ಕಣ್ಣ ಮುಂದೆ ಇರುವಾಗ ಈ ಚಿಕ್ಕದಾದ ಮಾಂಗಲ್ಯ ತೆಗೆದುಕೊಂಡು ಏನು ಮಾಡೋದು? ಅದನ್ನೇನು ಚಿಂತೆ ಮಾಡಬೇಡಿ ಸ್ವಾಮಿ, ತೆಗೆದುಕೊಳ್ಳಿ. ಕೊಡು ಕಾವೇರಿ, ಕೊಡು. ನಾನು ಮಾಡಿದ ಪಾಪ ನೀನೇ ಅನುಭವಿಸ್ತಾ ಇದ್ದೀಯ. ಕೊಡು ಕಾವೇರಿ, ಕೊಡು. ನಾನಾದರೂ ಹೋಗಿ ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುತ್ತೇನೆ. ಬಾರಪ್ಪ ಪ್ರವೀಣ, ಈಗ ಬಂದಿಯೇನಪ್ಪ? ಇಷ್ಟು ದಿವಸ ಕಾಣಿಸಲಿಲ್ಲ, ಚೆನ್ನಾಗಿದ್ದೀಯೇನೋ? ಏನು ಮಾಡುದನ್ನ, ನಮ್ಮಂತ ಬಡವರು ಎಷ್ಟೇ ಇದ್ದೇವಂತ ಆದರೂ ಲ್ಯಾಂಚ ಎಂಬ ಭೂತ ಕಾಡುತ್ತಿದೆ. ನನಗೂ ಹಾಗೆ ಒಂದು ಸರ್ಕಾರಿ ಕೆಲಸವನ್ನು ಸಿಗಲ್ಲ. ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೀನಿ ಅಣ್ಣ. ಹೋಗ್ಲಿ ಬಿಡಪ್ಪ, ಎಲ್ಲಿ ಆದರೇನು ದುಡಿದ ಬದುಕಲೇಬೇಕು ಈ ಸಮಾಜದಲ್ಲಿ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ಗಾದಿ ಮಾತಿದೆ. ಎಲ್ಲಿ ಆದರೇನು ದುಡಿದ ಬದುಕಲೇಬೇಕಲ್ಲಪ್ಪ ಈ ಸಮಾಜದಲ್ಲಿ. ಅಣ್ಣ, ರವಿ ಏನಾದರೂ ಲೆಟರ್ ಕಳಿಸಿದ್ದಾನೆ ಅಣ್ಣ? ಕಳಿಸಿದ್ದಾನಪ್ಪ. 2 ದಿನಗಳಲ್ಲಿ ಊರಿಗೆ ಬರುತ್ತಾನಂತೆ. ನನ್ನ ಹಾಗೆ ಅವನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸವನ್ನು ಮಾಡೋದು ಬೇಡ. ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ಯಾವುದಾದರೂ ಒಂದು ಸರ್ಕಾರಿ ಕೆಲಸವನ್ನ ಮಾಡಲಣ್ಣ, ಅದೇ ನನ್ನ ಆಸೆ. ಆತಿಗೆ ನಿಮ್ಮ ಮಾಂಗಲ್ಯ ಏನಾಯ್ತು? ಅದು ಅದು ಯಾಕೆ ಅತ್ತಿಗೆ ಅದು ಅದು ಹೇಳದಿದ್ದರೆ ನನ್ನ ಮೇಲಾನೆ. ಹೇಳುತ್ತೀನಪ್ಪ, ಹೇಳುತ್ತೀನಿ. ರವಿಗೆ ಪರೀಕ್ಷೆ ಕಟ್ಟಲು ಫೀಸ್ ಇಲ್ಲದಿದ್ದಾಗ ಯಾರ ಹತ್ತಿರ ಕೇಳಲೆಂದು ಚಡಪಡಿಸುತ್ತಿರುವಾಗ ತನ್ನ ಮೈದನನ ಸಲುವಾಗಿ ತನ್ನ ಮಾಂಗಲ್ಯವನ್ನು ತ್ಯಾಗ ಮಾಡಿದ ದೇವತೆಯಪ್ಪ ಈ ನಿನ್ನ ಅತ್ತಿಗೆ. ಇಲ್ಲಿದೆ ನೋಡುವ ಮಾಂಗಲ್ಯ.
ಇಂಥ ವಿಷಯವನ್ನು ನನ್ನ ಮುಂದೆ ಮುಚ್ಚಿಡುವುದೇ? ಅಯ್ಯೋ ವಿಧಿಯೇ, ಇಷ್ಟು ದಿವಸ ನಾನು ಅನಾಥನೆಲ್ಲೆಂದು ತಿಳಿದುಕೊಂಡಿದ್ದೆ. ನನಗೂ ಅನಾಥಿಯದಾರೆಂದು ಅಂದುಕೊಂಡಿದ್ದೆ. ಆದರೆ ಇನ್ನ ಮೇಲೆ ನಾನೊಬ್ಬ ಅನಾಥ ಅನಾಥ ಅನಾಥ. ಪ್ರವೀಣ್, ಏನು ಮಾತನಾಡ್ತಾ ಇದೆಯಪ್ಪ ನೀನು? ತಂದೆ ತಾಯಿಯನ್ನು ಕಳೆದುಕೊಂಡು ನಾನು ಅವರನ್ನು ನಿಮ್ಮ ರೂಪದಲ್ಲೇ ಕಾಣುತ್ತಿದ್ದೀನಿ. ಆತಿಗೆ ನಮ್ಮ ನಾಡಿನ ಧರ್ಮದಲ್ಲಿ ಆತಿಗೆ ಅಂದರೆ ಹಡದ ತಾಯಿ ಅಂತ ಅರ್ಥ. ನೀವು ನಂಗೆ ತೋರಿದ ಪ್ರೀತಿ ಅಷ್ಟಿಷ್ಟಲ್ಲ. ಆ ಹಣವನ್ನು ನಾನು ವ್ಯವಸ್ಥೆ ಮಾಡುತ್ತೇನೆ. ಆದ್ರೆ ನನ್ನ ಅತ್ತಿಗೆಯ ಮಾಂಗಲ್ಯಕ್ಕೆ ಯಾವುದೋ ಕುತ್ತ ಬರಬಾರದು. ಪ್ರವೀಣ, ನಿನ್ನಂತ ಗೆಳೆಯನನ್ನು ಪಡೆಯಲು ನಮ್ಮ ರವಿಯು ಪುಣ್ಯವಂತನಪ್ಪ, ಪುಣ್ಯವಂತನು. ಅಣ್ಣ, ರವಿಯ ಸಲುವಾಗಿ ಹಾಗೆ ನಿಮ್ಮಿಬ್ಬರ ಸಲುವಾಗಿ ಯಾವುದೇ ಕಷ್ಟ ಅಂತ ಬಂದರೂ ನಿಭಾಯಿಸುವ ಭಾರ ನನ್ನದು. ಅಣ್ಣ, ಮಾಂಗಲ್ಯವನ್ನು ಅತಿಗೆ ಕೊಡು. ರವಿ ಬಂದ ನಂತರ ಭೇಟಿಯಾಗಿ ಬರೋಣ ಅಂತ ನಡೀರಿ. ಬೇಡ ಅತ್ತಿಗೆ, ಬೇಡ. ನಿಮ್ಮನ್ನಿಬ್ಬರು ನೋಡಿ ಹಸುದು ಹೊಟ್ಟಿ ತುಂಬಿದಂತೆ ಆಯ್ತು. ನಿಮ್ಮ ಇಬ್ಬರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಾಕು. ನಾನು ಹೋಗಿ ಬರ್ತೀನಿ. ಹೋಗಿ ಬಾರಪ್ಪ. ಆ ದೇವರ ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನಮಗೆ ಬಂದ ಕಷ್ಟ ದೇವರಾಗಿ ಬಂದು ಪರಿಹರಿಸಿದಲ್ಲಪ್ಪ ಪ್ರವೀಣ. ಆಯ್ತು, ಬನ್ನಿ ಒಳಗಡೆ ಊಟ ಮಾಡೋಣ. ಬರೀ ಊಟನೋ ಅಥವಾ ಏನಾದರೂ ನನ್ನ ಮನ ತನಸುವೇನು? ಓಹೋ, ನಿಮಗೆ ಆ ಹೊಟ್ಟೆ ಹಸಿವಿದ? ಆಯ್ತು ಆಯ್ತು, ನಾನು ಇಷ್ಟಪಟ್ಟನೇ ಆಗ್ಲಿ.
ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸವಿಹಗೆ ಇಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಹಾಡಿದ ಹಾಗೆ ಅಂತರಾಳದಲ್ಲಿಯೇ ನೀನು ನೂರು ನೆನಪು ನನಗೆ ನೀನು ಆಟದ ನೀನು ಕಾದ ಅನುರಾಗದ ಜೀವನದ ಸಾಗರದು ಸಿಲಿಗಳ ಸಂಗೀತವ ಹಾಡಿದೆ ಸಿಲಿಗಳ ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನದುರಲ್ಲಿ ಅನುಜ ಕುಣಿಯುತ್ತದೆ ಸಿಲಿಗಳ ಸಂಗೀತವ ಹಾಡಿದೆ ಆತಾನು ಈ ಭೂಮಿ ನೋಡಲಿ ಬಂದಾಗಿದೆ ಸಂಗಾತಿನ ನಿನ್ನ ಜೊತೆಯಲ್ಲಿ ಎಂದೆಂದಿಗೂ ನಿನ್ನ ಉಸಿರಾಗುವೆ ಕನಸೋಗಿದೆ ಮನ ಹಾಡಿದೆ ಭಗವ ಮರೆತು ಬರುವ ಈ ನೀತಿಗ ನನ್ನ ಪಲ್ಲವು ಎದೆ ತುಂಬಿ ಹಾಡಾಗಿದೆ ಈ ಬಂಧನ ಬಹು ಜನ್ಮದ ಕಥೆಯಾಗಿ ಮನೆಯೇರಿದೆ. ಈ ಬಂಧನ ಬಹು ಜನ್ಮದ ಕಥೆಯಾಗಿ ಮನೆಯೇರಿದೆ. ಸಿಹಿ ಮುತ್ತಿನ ಕಾಣಿಕೆ ಬಾರನ ಸವಿಹಗೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರನ ಸವಿಹಗೆ. ಕಾವೇರಿ, ನಾನಾದರೂ ಹೊಲಕ್ಕೋಗಿ ಬರುತ್ತೇನೆ. ಆಯ್ತು ಸ್ವಾಮಿ, ಬೇಗ ಬಂದ್ಬಿಡಿ. ನಾನು ಅಡಿಗೆ ಮಾಡ್ತೀನಿ, ಊಟ ಮಾಡೋರಂತೆ. ಮಂತ್ರಿಗೆ ಈ ಸಮಾಜದಲ್ಲಿ ಬೆಲೆನೇ ಇಲ್ಲ. ಬೆಲೆ ಸಿಗುವುದು ರೈತರ ಮನೆಗೆ ಬೆಂಕಿ ಹಚ್ಚಿ ಬದುಕುತ್ತಿರುವ ಅಸಾಧ್ಯವಾದಂತಹ ಶ್ರೀಮಂತರಿಗೆ ಮಾತ್ರ. ಅವರಿಗೂ ಬೆಲೆ ಕೊಟ್ಟದ್ದು ಇದೇ ಸಮಾಜ. ನಾಳೆ ಅವರನ್ನು ಇಲೆಕ್ಷನ್ಗೆ ನಿಂದಿರಿಸಿ ಹಾರಿಸಿ ತರುವುದೇ ಇದೇ ಸಮಾಜ. ಇಂಥ ಶ್ರೀಮಂತರನ್ನು ಬಗ್ಗ ಬಡಿಯಬೇಕೆಂದರೆ ನಮ್ಮ ಕೈಯಲ್ಲಿ ಅಧಿಕಾರವಿಲ್ಲ. ಅಧಿಕಾರವಿದ್ದರೂ ಆ ಕೆಲಸವನ್ನ ಮಾಡುವಂತಿಲ್ಲ. ಈ ವಿಷಯನ್ನು ರವಿಗೆ ತಿಳಿಸಲೇಬೇಕು. ಇದು ಏಕೆಂದರೆ ಅವನ ಮುಂದಿನ ಸಾಧನೆಗೆ ಊರಗೋಲು.